ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳುವಂತ ಒಂದು ಮರ್ಡರ್ ಆಗಿದೆ. ಬೆಚ್ಚಿ ಬೀಳಿಸುವಂತ ಒಂದು ಕೊಲೆ ನಡೆದಿದೆ. ನಿಜವಾಗ್ಲೂ ಕೂಡ ಈ ರೀತಿ ಆಗಬಹುದಾ ಅಂತ ಹೇಳಿ ಜನ ಪ್ರಶ್ನೆ ಮಾಡುವಂತ ಸ್ಟೋರಿ ಇದು. ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಹೇಳಿ ಕುಟುಂಬ ಹೇಳಿದಷ್ಟೇ ಇದೇ ಕಾರಣಕ್ಕೆ ತಮ್ಮ ಕುಟುಂಬದವನ್ನೇ ಕೊಲೆ ಮಾಡಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ಗೆ ಬಿದ್ದು ಮೂವರ ಹೆಣ ಈಗ ಲವರ್ ಜೊತೆಗೆ ಸೇರಿ ಮನೆಯವರನ್ನೇ ಮುಗಿಸಿದ್ದಾಳೆ ಮಗಳು. ಲಿವ್ ಇನ್ ಸಂಬಂಧ ಬೇಡ ಅಂತ ಹೇಳಿದ್ದಕ್ಕೆ ಟ್ರಿಬಲ್ ಮರ್ಡರ್ ಆಗಿದೆ. ಈಗ ಲವರ್ ಜೊತೆ ಸೇರಿ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದು ಎಸ್ಕೇಪ್ ಆಗಿದ್ದಾರೆ. ಪ್ರೀತಿ ವಿಚಾರಕ್ಕೆ ಗಲಾಟೆ ಆಗಿತ್ತು. ಕಾರಣ ಇಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಅಷ್ಟೇ. ಚಾಕುವಿನಿಂದ ಇರಿದು ಈಕೆ ಎಸ್ಕೇಪ್ ಆಗಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೆಆರ್ಪುರದ ಸೀಗೆಹಳ್ಳಿ ಸಮೀಪದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತ್ರಿವಳಿ ಕೊಲೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅಪಾರ್ಟ್ಮೆಂಟ್ ಸಿಬ್ಬಂದಿ. ಹೀಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈಗ ಬೆಚ್ಚಿ ಬೀಳಿಸುವಂತ ಒಂದು ಮರ್ಡರ್ ಇದು. ಒಂದೇ ಕುಟುಂಬದವರು ಮೂವರನ್ನ ಕೊಲೆ ಮಾಡಲಾಗಿದೆ. ಬೇರೆ ಯಾರೂ ಅಲ್ಲ, ಖುದ್ದು ಆ ಫ್ಯಾಮಿಲಿಯ ಹೆಣ್ಣು ಮಗಳೇ ಮಾಡಿರುವಂತ ಒಂದು ಕೊಲೆ ಇದು. ಅದರಲ್ಲೂ ಕೂಡ ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಬೆಚ್ಚಿ ಬೀಳಿಸುತ್ತೆ ಅಪ್ಪ ಸೋಮಸುಂದರ್ ಸಾವಿನ ಕೊನೆಯ ಕ್ಷಣ. ಕಳೆದೊಂದು ತಿಂಗಳಿಂದ ಕೆನತ್ ಜೊತೆಗೆ ವಾಸವಿದ್ದಂತ ಶ್ವೇತಾ, ಕೆನತ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲೇ ಇದ್ಲು. ಶ್ವೇತಾ ಮಗಳಿಗೆ ಬುದ್ಧಿವಾದ ಹೇಳಿ ವಾಪಸ್ ಕರ್ಕೊಂಡು ಬಂದಿದ್ರಂತೆ ಪೋಷಕರು ಕೂಡ. ಇದೇ ವೇಳೆ ಪೋಷಕರು ಮಗಳು ಬಾಯ್ ಫ್ರೆಂಡ್ ಮಧ್ಯೆ ಗಲಾಟೆ ಕೂಡ ಆಗಿತ್ತು. ಗಲಾಟೆಯ ವೇಳೆ ತಂದೆ ತಾಯಿ ಸೇರಿ ಮೂವರಿಗೆ ಚಾಕು ಇರಿತ ಆಗಿದೆ. ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಮುತ್ತುಲಕ್ಷ್ಮಿ ಸುಪ್ರಿಯಾ ಆದ್ರೆ ತೀವ್ರವಾಗಿ ಗಾಯಗೊಂಡು ಫ್ಲಾಟ್ನಿಂದ ಹೊರ ಬಂದಿದ್ದಂತ ಮಹಿಳೆ. ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಏರಿಯಾದಲ್ಲಿ ಬಿದ್ದಿದ್ದಂತಹ ಸೋಮಸುಂದರ್ ಕೂಡ ಪಾರ್ಕಿಂಗ್ ಏರಿಯಾದಲ್ಲಿ ರಕ್ತದ ಮಡುವಿನಲ್ಲಿ ಸೋಮಸುಂದರ್ ಬಿದ್ದಿದ್ರು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯದಲ್ಲೇ ಸೋಮಸುಂದರ್ ಸಾವನ್ನಪ್ಪಿದ್ದಾರೆ. ಹೀಗೆ ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಹೇಳಿ ತಂದೆ ತಾಯಿ ಕರ್ಕೊಂಡು ಬಂದು ವಾಪಸ್ ಮಗಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ಈ ಸಂಬಂಧ ಬೇಡ ಅಂತ. ಇದೇ ಸಂದರ್ಭದಲ್ಲಿ ಬಾಯ್ ಫ್ರೆಂಡ್ ಮತ್ತೆ ಫ್ಯಾಮಿಲಿ ಮಧ್ಯೆ ಗಲಾಟೆ ಆಗಿದೆ. ಗಲಾಟೆಯ ಸಂದರ್ಭದಲ್ಲಿ ಕಿರಿಕ್ ಸಂದರ್ಭದಲ್ಲಿ ಚಾಕು ಇರಿದಿದ್ದಾರೆ. ಚಾಕು ಇರಿದಿರುವಂತಹ ಪರಿಣಾಮ ಈಗ ಒಂದೇ ಕುಟುಂಬದಿಂದ 3 ಜನ ಬಲಿಯಾದರು. ಬೇರೆ ಯಾರೂ ಅಲ್ಲ, ಖುದ್ದು ತನ್ನ ಮನೆ ಮಗಳು, ಅದರ ಜೊತೆಗೆ ಆತನ ಬಾಯ್ ಫ್ರೆಂಡ್ ಇಬ್ರೂ ಸೇರಿ ಮಾಡಿರುವಂತ ಒಂದು ಕೊಲೆ. ಕಾರಣ ಏನು ಅಂತಂದ್ರೆ ಈ ಸಂಬಂಧ ಬೇಡ, ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅಂತ ಹೇಳಿದ್ರಂತೆ. ಬುದ್ಧಿವಾದ ಹೇಳಿದ್ದಾರೆ. ಇಷ್ಟು ದಿನ ಆಕೆ ಬಾಯ್ ಫ್ರೆಂಡ್ ಜೊತೆನೇ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲೇ ಇದ್ಲು. ಹಾಗಾಗಿ ವಾಪಸ್ ಬುದ್ಧಿವಾದ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಬೇಡ ಅಂತ ಹೇಳಿದ್ದಾರೆ. ಅದಾದ ನಂತರ ಅದೇ ವಿಚಾರಕ್ಕೆ ಅದೇ ಸಂದರ್ಭದಲ್ಲಿ ಬಾಯ್ ಫ್ರೆಂಡ್ ಕೂಡ ಬಂದಿರ್ತಾನೆ. ಬಾಯ್ ಫ್ರೆಂಡ್ ಮತ್ತೆ ಕುಟುಂಬದ ಮಧ್ಯೆ ಗಲಾಟೆ ಆಗಿದೆ. उनका मतलब बेटी है ना, उसका बेटी का कोई लड़का है इधर है, कौन है अभी? उनका मतलब बेटी है ना, उसका बेटी का कोई लड़का है इधर है, कौन है अभी? उनका मतलब बेटी है ना, उसका बेटी का ಒಂದು ತಿಂಗಳಿಂದ ಈಕೆ ಬಾಯ್ ಫ್ರೆಂಡ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ಲು. ಹಾಗಾಗಿ ಅದೇ ಫ್ಲಾಟ್ಗೆ ಈ ಹುಡುಗಿಯ ಅಪ್ಪ ಅಮ್ಮ ಫ್ಯಾಮಿಲಿಯವರು ಹೋಗಿರ್ತಾರೆ. ಹೋಗಿ ಈ ಒಂದು ಸಂಬಂಧ ಬೇಡ ಅಥವಾ ಈ ಒಂದು ರಿಲೇಶನ್ಶಿಪ್ ಬೇಡ ಅಂತ ಹೇಳಿ ಬುದ್ಧಿವಾದ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸಾವಿನ ಕೊನೆ ಕ್ಷಣದಲ್ಲಿ ಕೊಲೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸೋಮಸುಂದರ್. ನನ್ನ ಹೆಂಡತಿ ಹಾಗೂ ಚಿಕ್ಕ ಮಗಳು ಮನೆ ಒಳಗೆ ಇದ್ದಾರೆ. ದೊಡ್ಡ ಮಗಳು ಆಕೆಯ ಬಾಯ್ ಫ್ರೆಂಡ್ ಚಾಕು ಇರಿದಿದ್ದಾರೆ ಅಂತ ಹೇಳಿದ್ದಾರೆ. ಕೊನೆ ಕ್ಷಣದಲ್ಲಿ ನನ್ನ ಮಗಳು ಶ್ವೇತಾ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಅಲ್ಲಿ ಇದ್ಲು, ಸರಿಯಲ್ಲ ಅಂತ ಹೇಳಿ ಬುದ್ಧಿ ಹೇಳಿದೆ ಅಷ್ಟೇ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದಂತ ಸೋಮಸುಂದರ್ ಇದೆಲ್ಲವೂ ಹೇಳಿ ಅದಾದ ನಂತರ ಸಾವನ್ನಪ್ಪಿದ್ದಾರೆ. ಹೀಗೆ ಯಾವುದೋ ಇದು ಸಿನಿಮಾ ಸ್ಟೋರಿ ರೀತಿಯಲ್ಲಿ ಅನ್ನಿಸ್ಬೋದು ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ, ಬಟ್ ಇದು ಸದ್ಯ ಕೆಆರ್ಪುರಂ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ. ಹಂತಕರ ಪತ್ತೆಗಾಗಿ ವಿಶೇಷ ತಂಡ ರಚನೆ ಆಗಿದೆ. ಈಗ ಕೆಆರ್ಪುರಂ ಪೊಲೀಸರು ಈಗ ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದ್ಯಾವುದೋ ಸಿನಿಮಾ ರೀತಿಯಲ್ಲಿ ಕೊಲೆ ಆಗಿದೆಯೋ ಅಥವಾ ಅದೇ ರೀತಿಯಾದಂತಹ ಸ್ಟೋರಿನ ಅಂತ ಅನ್ನಿಸ್ಬೋದು ನಿಮ್ಗೂ ನೋಡ್ತಾ ಇದ್ರೆ, ಬಟ್ ಇದು ಸತ್ಯ. ಹೀಗೆ ತಂದೆ ತಾಯಿ ಮತ್ತೆ ತಂಗಿ 3 ಜನ ಕೂಡ ಈ ಒಂದು ಫ್ಲಾಟ್ಗೆ ಹೋಗ್ತಾರೆ. ಎಲ್ಲಿ ಅಂತಂದ್ರೆ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಇರುವಂತ ಒಂದು ಫ್ಲಾಟ್ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು. ಅಲ್ಲಿ ಹೋಗಿ ಬುದ್ಧಿವಾದ ಹೇಳಿರ್ತಾರೆ. ಬೇಡ ಮಗಳೇ, ಇದು ಸರಿಯಲ್ಲ, ಈ ಸಂಬಂಧವೂ ಬೇಡ ಅಥವಾ ಈ ರೀತಿಯಾದಂಥ ಲಿವ್ ಇನ್ ರಿಲೇಶನ್ಶಿಪ್ ಬೇಡ, ಮನೆಗೆ ಬಾ ಅಂತ ಹೇಳಿ ಕರೆದಿರ್ತಾರೆ. ಇದೇ ಸಂದರ್ಭದಲ್ಲಿ ಆಗಿರುವಂಥ ಒಂದು ಕಿರಿಕು, ಒಂದು ಗಲಾಟೆ. ಇಷ್ಟಕ್ಕೆ ಬಾಯ್ ಫ್ರೆಂಡ್ ಮತ್ತೆ ಮನೆಯವರ ಮಧ್ಯೆ ಗಲಾಟೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಈತ
ಇಬ್ರು ಸೇರಿ ಚಾಕು ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾವಿನ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. बेटी का कोई लड़का है इधर है कौन है अभी उनका मतलब बेटी है ना कोई लड़का है इधर है ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಇದು ಎಲ್ಲ ಒಂದ್ ರೀತಿಯಾಗಿ ನೋಡ್ತಾ ಇದ್ರೆ ಸಿನಿಮಾ ಸ್ಟೈಲ್ ಅಲ್ಲಿ ಅಥವಾ ಸಿನಿಮಾ ಸ್ಟೋರಿ ತರ ಅನ್ನಿಸ್ಬಹುದು, ಬಟ್ ಆದ್ರೂ ಕೂಡ ಇದು ಸತ್ಯ ಅಂತ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಲಿವ್ ಇನ್ ರಿಲೇಶನ್ಶಿಪ್, ಬುದ್ಧಿವಾದ ಹೇಳಿದಕ್ಕೆ ಕೊಲೆ ಮಾಡಿರುವಂತದ್ದು. ನಿಜವಾಗ್ಲೂ ಅವರಿಬ್ಬರೇ ಕೊಲೆ ಮಾಡಿದ್ರೆ ಈಗ ಅವ್ರು ಎಲ್ಲಿದ್ದಾರೆ, ಏನಾದ್ರೂ ಗೊತ್ತಾಗಿದೆಯಾ ಅಂತ? ಖಂಡಿತ. ಅಂದ್ರೆ ಕೇರ್ಪುರಂನ ಸಿಗಿಹಳ್ಳಿ ಬಳಿ ನಡೆದಂತ ಟ್ರಿಬಲ್ ಮರ್ಡರ್ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪೊಲೀಸ್ನವರು ಕೂಡ ಆರೋಪಿಗಳನ್ನ ಒಂದು ಎಸ್ಕೇಪ್ ಕೂಡ ಆಗಿದ್ದಾರೆ. ಹೀಗಾಗಿ ಅವರನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಕೇರ್ಪುರಂ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಆರೋಪಿತೆ ಯುವತಿ ಏನಿದ್ದಾಳೆ, ಆಕೆ ಜೊತೆ ಆ ಕೆನೆತ್ ಏನಿದ್ದಾನೆ, ಇಬ್ರು ಕೂಡ ಹಲವು ದಿನಗಳಿಂದನೂ ಕೂಡ ಸಪರೇಟ್ ಆಗಿ ವಾಸವನ್ನ ಮಾಡ್ತಿದ್ರು, ಲಿವಿಂಗ್ ಟುಗೆದರ್ ಇದ್ರು. ಇದೇ ವಿಚಾರವಾಗಿ ಅವರ ತಂದೆ ಆಗಿರುವಂತಹ ಸೋಮ್ ಸುಂದರ್ ಆಗಿರ್ಬೋದು, ಮುತ್ತುಲಕ್ಷ್ಮಿ ಹಾಗೂ ಆಕೆಯ ಒಂದು ಚಿಕ್ಕ ತಂಗಿ ಏನಿದ್ದಾರೆ ಸುಪ್ರಿಯಾ ಅಂತೇಳಿ, ಆಕೆ ಕೂಡ ಸಾಕಷ್ಟು ಬಾರಿ ಇವರು ಇದೇ ವಿಚಾರವಾಗಿ ಈ ಒಂದು ಕುಟುಂಬಸ್ಥರ ಮಧ್ಯದಲ್ಲಿ ಸಾಕಷ್ಟು ಗಲಾಟೆ ಆಗಿರುತ್ತೆ. ಇದೇ ವಿಚಾರವಾಗಿ ಹಲವು ದಿನಗಳಿಂದನೂ ಕೂಡ ಇವರ ಕುಟುಂಬಸ್ಥರು ಈ ಶ್ವೇತಾಗೆ ಸಾಕಷ್ಟು ಬಾರಿ ಬುದ್ಧಿಯನ್ನ ಹೇಳಿರ್ತಾರೆ, ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀನು ಲಿವಿಂಗ್ ಟುಗೆದರ್ ಇರೋದು ಬೇಡ, ನೀನ್ ಸಪರೇಟ್ ಆಗಿ ಬಂದ್ಬಿಡು, ಅದ್ರ ಜೊತೆಗೆ ನೀನು 30 ಲಕ್ಷ ಹಣವನ್ನ ಸಾಲ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಮಾಡುವಂತ ಕೆಲಸಗಳನ್ನು ಕೂಡ ಅವರ ಕುಟುಂಬಸ್ಥರು ಮಾಡ್ತಾ ಇದ್ರು. ಯಾವಾಗ ಇವರು ಇಬ್ರು ಕೂಡ ಸಪರೇಟ್ ಆಗಿ ಬಂದ್ಬಿಡಿ, ಜೊತೆಗೆ ಆತನ ಜೊತೆ ಹೋಗ್ಬೇಡ, ನೀನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಡ ಅಂತ ಹೇಳಿ ಬುಧವಾದ ಹೇಳ್ತಾ ಇದ್ರು. ಅದೇ ವಿಚಾರವಾಗಿ ಇಲ್ಲಿ ಯುವತಿಯ ಪ್ರಿಯಕರ ಏನಿದ್ದಾನೆ ಕೆನೆತ್, ಆತನು ಕೂಡ ಸಾಕಷ್ಟು ಕೋಪಗೊಂಡಿರ್ತಾನೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಈ ಶ್ವೇತಾ ಹಾಗೂ ಅವರ ಮುತ್ತುಲಕ್ಷ್ಮಿ ತಾಯಿ ಏನಿದ್ದಾರೆ ಅವರು ಸಾಕಷ್ಟು ಬಾರಿ ಅಂದ್ರೆ ನೆನೆ ಮಧ್ಯಾಹ್ನ ಹೋಗ್ತಿರ್ತಾರೆ, ಮಾತುಕತೆ ಆಗ್ತಾ ಇರುತ್ತೆ, ಸಾಕಷ್ಟು ದೊಡ್ಡ ಮಟ್ಟದ ಜಗಳ ಆಗ್ತಾ ಇರುತ್ತೆ, ಇಬ್ಬರ ಮಧ್ಯದಲ್ಲಿ ವಾಗ್ವಾದ ಕೂಡ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆತ ನೇರವಾಗಿ ಕೋಪಗೊಂಡಂತ ಸಂದರ್ಭದಲ್ಲಿ ಇವರು ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ನಾವು ಹೇಳಿದಂತ ವಿಚಾರಕ್ಕೆ ಇವ್ರು ಒಪ್ಕೊಳ್ಳಿಲ್ಲ, ನಮ್ಮ ಮದುವೆ ವಿಚಾರವಾಗಿ ಇವ್ರು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ಏನಾದ್ರೂ ದೊಡ್ಡ ಅವ್ರನ್ನ ಸೈಲೆಂಟ್ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ರು. ಹೀಗಾಗಿ ಅದೇ ರೀತಿಯಾಗಿ ಪ್ಲಾನ್ ನ ಮಾಡ್ಕೊಂಡು ಮನೆಗೆ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ತಾಯಿ ಮುತ್ತುಲಕ್ಷ್ಮಿ ಜೊತೆ ಜಗಳ ಆಡಿದ ನಂತರವಾಗಿ ಇದೇ ಶ್ವೇತಾ ಅವರ ತಾಯಿಯನ್ನ ಬಲವಂತವಾಗಿ ಇಟ್ಕೊಂಡಿರ್ತಾಳೆ. ಅದೇ ಸಮಯದಲ್ಲಿ ಪ್ರಿಯಕರ ಕೆನೆತ್ ಏನಿದ್ದಾನೆ ಆತ ನೇರವಾಗಿ ಮಚ್ಚಿನಿಂದ ಅವರ ತಲೆಗೆ ಹೊಡಿತಾನೆ. ತಲೆ ಕೂಡ 2 ಹೋಳಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಯಾವಾಗ ಅವರು ಉಸಿರು ಚೆಲ್ಲುತ್ತೋ ಇಮಿಡಿಯೇಟ್ ಆಗಿ ಅದೇ ಬಾಡಿನ ತೆಗೆದುಕೊಂಡು ಹೋಗಿ ವಾಶ್ರೂಮ್ ಅಲ್ಲಿ ರಕ್ತ ವಾಶ್ ಮಾಡುವಂತ ಕೆಲಸವನ್ನು ಕೂಡ ಆರೋಪಿಗಳು ಮಾಡಿರ್ತಾರೆ. ಯಾವಾಗ ಇದು ಹಲವು ನಿಮಿಷಗಳು ಕೂಡ ಅವರ ತಂದೆ ಹಾಗೂ ಇನ್ನೊಬ್ಬ ಚಿಕ್ಕ ತಂಗಿ ಏನಿರ್ತಾರೆ ಅವರು ಕೂಡ ಈಚೆ ಇರ್ತಾರೆ, ಯಾಕೆ ಇನ್ನೂ ಬರ್ಲಿಲ್ಲ ತಾಯಿ ಅಂತ ಹೇಳಿ ಒಳಗೆ ಹೋದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನು ಕೂಡ ಬಲವಂತವಾಗಿ ಇಟ್ಕೊಂಡು ತಂಗಿನೂ ಕೂಡ ಬಲವಂತವಾಗಿ ಇದೇ ಶ್ವೇತ ಏನಿದ್ದಾಳೆ ಆಕೆ ಇಟ್ಕೊಂತಾಳೆ. ಅವಾಗ ಪ್ರಿಯಕರ ಆಕೆಗೂ ಕೂಡ ಮಚ್ಚಿನಿಟ್ಟನ ಆಗ್ತಾನೆ, ಇಬ್ರು ಕೂಡ ಒಳಗಡೆನೆ ಸತ್ತೋಗ್ತಾರೆ. ಇದಾದ ಬಳಿಕವಾಗಿ ತಂದೆ ಬರ್ತಾರೆ ಸೋಮ್ ಸುಂದರ್, ಅವ್ರೂ ಕೂಡ ಬಲವಂತವಾಗಿ ಅವರ ಕುತ್ತಿಗೆಗೆ ಚಾಕು ಹಾಗೂ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿರ್ತಾರೆ. ಈ ಒಂದು ಹಲ್ಲೆ ಆದ ನಂತರವಾಗಿ ಇಬ್ರು ಏನ್ ತಂದೆ ಸೋಮ್ ಸುಂದರ್ ಏನಿದ್ರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಗೆ ಬರ್ತಾರೆ, ಅಲ್ಲಿ ಕುಸಿದು ಬೀಳ್ತಾರೆ, ಅಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಹೋಗೋಕ್ಕಿಂತ ಮುಂಚಿತವಾಗಿ ಅಲ್ಲಿರುವಂತ ಆರೋಪಿಗಳು ಇಬ್ರು ಕೂಡ ಕೆನೆತ್ ಹಾಗೂ ಶ್ವೇತೆಯಲ್ಲಿ ಇಬ್ರು ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ನಿಕ್ಷೇಪನ ಆಗಿರ್ತಾರೆ. ಯಾವಾಗ ಸ್ಥಳೀಯರು ರಕ್ತಸ್ರಾವಲ್ಲಿ ಇದ್ದಿದ್ದಂತ ಸೋಮ್ ಸುಂದರ್ನ ಮಾತನಾಡಿಸುವಂತ ಕೆಲಸ ಆಗ್ತಾ ಇರುತ್ತೆ. 112ಗೆ ಫೋನ್ ಮಾಡಿರ್ತಾರೆ, ಆಂಬ್ಯುಲೆನ್ಸ್ಗೂ ಕೂಡ ಫೋನ್ ಮಾಡಿರ್ತಾರೆ. ಅವರು ಬರುವಂತ ಮುಂಚಿತವಾಗಿ ತಂದೆ ಕೂಡ ಕೆಲವೊಂದಷ್ಟು ಮಾಹಿತಿನ ಕೊಡ್ತಾರೆ. ನನ್ನ ಹೆಂಡತಿ ಹಾಗೂ ಮಗಳು ಏನಿದ್ದಾರೆ ಇಬ್ರು ಕೂಡ ಮೇಲ್ಗಡೆ ಇದ್ರೆ, ನನ್ನ ದೊಡ್ಡ ಮಗು ಆರೋಪ ಅದಕ್ಕಿದ್ದಲ್ಲಿ ತೀವ್ರ ರಕ್ತಸ್ರಾವ ಪೊಲೀಸರು ವಿಶೇಷ ತಂಡಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆರೋಪಿಗಳು ಆಗಿರ್ಬೋದು ನಂಬರ್ ಎಸ್ ಸರ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪ್ರೀ ಪ್ಲಾನ್ಡ್ ಆಗಿತ್ತು ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅಂತಂದ್ರೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ಈಗ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೋಸ್ಕರ ಪೊಲೀಸರು ಒಂದು ಸ್ಪೆಷಲ್ ಟೀಮ್ ನ ರೆಡಿ ಮಾಡಿದ್ದಾರೆ, ಬಲೆ ಬೀಸಿದ್ದಾರೆ. वो भाड़े में रहता है लड़का और एक लड़की रहता था भाड़े में। और उनको मेरा माँ बाप बहन को गांव से बुलाया, बोला ऐसा ही हम लोग को। तो क्या काम वो काम तो क्या करता है वो हमको बताया नहीं है वो। फिर मेरा माँ बाप को आया तो हमको अंदर जाने दो बोला। फिर हम लोग फिर इधर रुकाया था, वो लड़के आगे फिर उसको ले गया, मेरा बाप है बोल के घर में ले गया।
पर्ची ले गया तो उसके बाद फिर रिटर्न आया उसका बाप घर में बैग के सामान रख के रिटर्न आया। फिर शाम को गए, शाम को तो फिर 8:30 में ऐसे ही हो गया। नहीं, लड़की का माँ बाप और बहन इधर कब आया? शाम को 1 बजे से 7:30 बजे क्या बोलते हैं 7:30 ऐसे 80 बोलो ऐसे ही टाइम में। आपको कितना बजे को पता चला? मेरे को तो 9 बजे पता चला। ಹೀಗೆ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿತ್ತು ಅಂತಂದ್ರೆ ಈ ಒಂದು ಸಂಬಂಧಕ್ಕೋಸ್ಕರ ತಂದೆ ತಾಯಿ ಇಫ್ ಇನ್ ಕೇಸ್ ಒಪ್ಪಿಲ್ಲ ಅಂತಂದ್ರೆ ಅವರನ್ನ ಹೇಗೆ ಅಂತ್ಯ ಮಾಡಬೇಕು ಅಥವಾ ಅವ್ರಿಗೆ ಹೇಗೆ ಕೊಲೆ ಮಾಡಬೇಕು ಅಂತ ಹೇಳಿ ಮುಂಚೆನೇ ಇವರಿಬ್ಬರು ಕೂಡ ಡಿಸೈಡ್ ಮಾಡ್ಕೊಂಡಿದ್ರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಇದೇ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಮೊದಲನೇದಾಗಿ ತಂಗಿ ಜೊತೆಗೆ ತಂದೆ ತಾಯಿ ಈ ಮೂವರನ್ನು ಕೂಡ ಇಬ್ರು ಸೇರಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಆಕೆಯ ತಂದೆ ಸೋಮಸುಂದರ್ ಎಲ್ಲವೂ ಕೂಡ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅಂದರೆ ಹೇಗಾಯಿತು ಏನಾಯಿತು ಅಂತ ಹೇಳಿ ಅದಾದ ನಂತರ ಅವರು ಕೂಡ ಪಾಪ ರಸ್ತೆ ಮಾರ್ಗದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ದುರಂತ. ಅದರ ಜೊತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ, ಆರೋಪಿಗಳೀಗ ಎಸ್ಕೇಪ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರಿಗೆ ಒಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿ KR ಪುರಂ ಪೊಲೀಸರು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಒಂದು ಕ್ಷಣ ಇಂಥವ್ರಿಗೂ ಕೂಡ ಇಂಥ ಒಂದು ಕಥೆಗಳು ಅಥವಾ ಇಂಥ ಒಂದು ಸ್ಟೋರಿಗಳನ್ನು ನೋಡಿದಾಗ ಇಂಥವ್ರಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಒಂದು ರೀತಿಯಾಗಿ ಬೆಚ್ಚಿ ಬೀಳ್ಬೋದು. ಇದೆಲ್ಲವೂ ಕೂಡ ನೀವು ನೋಡ್ತಾ ಇದ್ರೆ ಅಂದರೆ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಒಳ್ಳೇದಾಗಲಿ ಅಥವಾ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ತಾರೆ ಅಥವಾ ಒಂದು ಬುದ್ಧಿ ಮಾತನ್ನು ಹೇಳ್ತಾರಷ್ಟೇ. ಆದರೆ ಆ ಬುದ್ಧಿ ಮಾತನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಡಿಪೆಂಡ್ ಆಗುತ್ತೆ ಅಥವಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕಾರಣ ಏನು ಅಂತಂದರೆ ಇಲ್ಲಿ ಬೇರೆ ಥರನೇ ತೊಗೊಂಡ್ರು ಅವರು. ಏನೇ ಇರಲಿ ಒಟ್ಟಿನಲ್ಲಿ ಈ ಒಂದು ರಿಲೇಷನ್ಶಿಪ್ ಬೇಕು ಅನ್ನೋಂಥ ಹಠ ಇತ್ತು. ಹಾಗಾಗಿ ಈಗ ಸುಮ್ಮನೆ ತಂದೆ ತಾಯಿ ಮತ್ತು ತಂಗಿ ಮೂವರನ್ನು ಕೂಡ ಕೊಲೆ ಮಾಡಲಾಗಿದೆ.